ಗುಡ್ ಮಾರ್ನಿಂಗ್. ಪ್ರಾಪರ್ಟೀಸ್ ಕರ್ನಾಟಕ, ನಾನು ಉಡುಪ. ಇದು ಕೆನಲ್ ರೋಡು, ಪಬ್ಲಿಕ್ ರೋಡು. ಅಲ್ಲಿ ಮುಂದೆ ಒಂದು ಕಾರ್ ನಿಂತೈತೆ, ಅದು ಬಂದು ಟಾರ್ ರೋಡು, ಬಸ್ ರೂಟು. ಅಲ್ಲಿಂದ ಜಸ್ಟ್ 100 ಮೀಟರ್ಸು ಪಕ್ಕದಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಇದೆ. ಸೆಕೆಂಡ್ ಪ್ರಾಪರ್ಟಿ ಆಫ್ ದ ಮೇನ್ ರೋಡು, ಬಸ್ ರೂಟ್. ಸೊ ಜಸ್ಟ್ 100 ಮೀಟರ್ಸ್ ಫ್ರಮ್ ದ ಮೇನ್ ರೋಡ್. ಸೊ ದಿಸ್ ಈಸ್ ನಾರ್ತ್ ಫೇಸಿಂಗ್. ಇದು ನಾರ್ತ್ ಫೇಸಿಂಗು. ಹೀಗೆ ಸುಮಾರು ಲ್ಯಾಂಡ್ಗೆಲ್ಲ ಹೋಗ್ತದೆ, ಆಯಿತಾ. ಇದು ಇಲ್ಲಿ ನೀರು ಹೋಗುತ್ತಲ್ಲ, ಕಾವೇರಿ ವಾಟರು, ಕಾವೇರಿ ಆರ್ ಕಬಿನಿ ಅಂತ ಕಾಣುತ್ತೆ. ಇವರು ಪೈಪ್ ಹಾಕ್ಬಿಟ್ಟು ಮೇಲ್ಗಡೆ ಇದ್ರ ಮೇಲೆ ಆ್ಯಕ್ಸಸ್ ಮಾಡ್ಕೊಂಡಿದ್ದಾರೆ, ಲ್ಯಾಂಡ್ ಹೋಗ್ಲಿಕ್ಕೆ ಆ್ಯಕ್ಸಸ್ ಮಾಡ್ಕೊಂಡಿದ್ದಾರೆ. ನಾರ್ತ್ ಫೇಸಿಂಗ್ ಎಂಟ್ರೆನ್ಸು. ಇಲ್ಲಿ ದಿಂಡು ಕಟ್ಬಿಟ್ಟು ಲೆವೆಲ್ ಮಾಡ್ತಾರೆ. ಓಕೆ, ಇದು 2 ಎಕರೆ 7 ಕುಂಟೆ, 2 ಎಕರೆಸ್ 7.5 ಕುಂಟಾಸ್. ಒಂದು ಬೋರ್ ಇದೆ ಇಲ್ಲಿ. ಕನೆಕ್ಷನ್ ಡಿಸ್ಕನೆಕ್ಟ್ ಆಗಿದೆ, ಮತ್ತು ಪವರ್ ಇದೆ, ಪವರ್ ಬಾಕ್ಸ್ ಇದು. ಅದು ಬೋರ್. ಇದು ಬೋರ್ವೆಲ್ಲು, ಬಟ್ ಡಿಸ್ಕನೆಕ್ಟ್ ಆಗಿದೆ. ಇದು ಜಂಕ್ಷನ್ ಬಾಕ್ಸ್ ಇದು. ಸೊ ಸುತ್ತ ಫೆನ್ಸಿಂಗ್ ಇದೆ. ಅಲ್ಲಿ ವೈಟ್ ಮನೆ ಕಾಣ್ತಾ ಉಂಟಲ್ಲ, ಆ ವೈಟ್ ಮನೆ ಕಾಣ್ತಿರೋ ಪಕ್ಕದಲ್ಲಿ ಒಂದು ಬೋರ್ ಐತೆ, ಅದು ಅವ್ರದ್ದು. ಅದು ಎಂಡು, ವೆಸ್ಟ್ ಕಡೆಗೆ ಅದು ಎಂಡ್ ಆಗುತ್ತೆ. ಇದು ನಾರ್ತ್ ಇದು. ಓಕೆ, ಸೊ ಸುತ್ತ ಫೆನ್ಸಿಂಗ್ ಆಗಿದೆ, ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ. ನಾರ್ತು ಸೌತು ಲೆಂತ್ ಆಗಿದೆ. ಈಸ್ಟು ಮತ್ತು ವೆಸ್ಟು ಒಂದು ರಫ್ಲಿ ಒಂದು 250 ಅಡಿ ಬರುತ್ತೆ. ಮಿಕ್ಕಿದೆಲ್ಲ ಲೆಂತ್ ಆಗಿದೆ. ಎಲ್ಲಿ ಗಂಟ ಬರುತ್ತೆ ಅಂದರೆ ನಾವು ಇಲ್ಲಿ ನಿಂತ್ಕೊಂಡು ನೋಡ್ಬೋದು ನೀವು. ಅಲ್ಲಿ ಒಂದು ಟ್ರಾನ್ಸ್ಫಾರ್ಮ್ ಕಾಣ್ತಾ ಉಂಟಲ್ಲ, ಅದು ಎಂಡ್ ಆಫ್ ದಿ ಸೌತ್ ಫೇಸಿಂಗ್, ಎಂಡ್ ಆಫ್ ದಿ ಬಾರ್ಡರ್. ಸೊ ಇವೆಲ್ಲ ಸಿಗುತ್ತೆ. ಟೀಕ್ಸ್ ಇದೆ, ಸಿಲ್ವರ್ ಟ್ರೀಗಳಿದೆ, ಪವರ್ ಇದೆ, ಬೇವಿನ ಮರಗಳಿದ್ದಾವೆ, ಮತ್ತು ಒಂದು 7-8 ತೆಂಗಿನ ಮರ ಬರುತ್ತೆ. ತೆಂಗಿನ ಮರಗಳು ಬರ್ತವೆ. ಬಟ್ ಫಲ ಕೊಡ್ತಾ ಇದೆ, ಮೇಂಟೈನ್ ಮಾಡಬೇಕು. ಮತ್ತು ಲ್ಯಾಂಡ್ ಚೆನ್ನಾಗಿದೆ, ಗುಡ್ ಫರ್ಟೈಲ್ ಸಾಯಿಲು, ರೆಡ್ ಸಾಯಿಲು. 2 ಎಕರೆ 7 ಕುಂಟೆ, ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ, ಬಿಲಾಂಗ್ಸ್ ಜನರಲ್ಲು. ಹೆಬ್ಬೇವಿದೆ. ಇದು ಮೈಸೂರಿಗೆ ಬಸ್ ಸ್ಟ್ಯಾಂಡಿಗೆ, ಮೈಸೂರು KSRT ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ಗೆ ರಫ್ಲಿ 20 ಕಿಲೋಮೀಟ್ರ್ ಆಗುತ್ತೆ. ಇದು ಮೈಸೂರು ತಾಲೂಕು. ಮತ್ತು ಮೈಸೂರು ರಿಂಗ್ ರೋಡ್ ಉಂಟಲ್ಲ, APMC RMC ಇದೆಯಲ್ಲ, ಅಲ್ಲಿಂದ ಕರೆಕ್ಟಾಗಿ 10 ಕಿಲೋಮೀಟ್ರ್ ಆಗುತ್ತೆ. ಸೊ ಲ್ಯಾಂಡ್ ತನಕನೂ ಒಳ್ಳೆ ರಸ್ತೆ ಇದೆ, ಬಸ್ ರೂಟು, ಡಾಮರ್ ರೋಡು. 100 ಮೀಟ್ರ್ ಮಾತ್ರ ಮಡ್ ರೋಡು, ಅದು ಕೆನಲ್ ರೋಡು. ಸೊ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ. ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ. ಇದು ಮೈಸೂರು ತಾಲೂಕು. ಈ ಲ್ಯಾಂಡ್ ಹಿಂಭಾಗದಲ್ಲಿ KDBಯಿಂದ ಸುಮಾರು 400 ಎಕರೆಯನ್ನು ಅಕ್ವೈರ್ ಮಾಡಿದ್ದಾರೆ, ಇಂಡಸ್ಟ್ರಿಯಲ್ ಸಬರ್ ಮಾಡೋಕ್ಕೋಸ್ಕರ. ಸೊ ಇದ್ರ ಹಿಂಭಾಗದಲ್ಲೇ ಈ ಸೌತ್ಗೆ ಇದೆಯಲ್ಲ, ಸೌತ್ ಹಿಂಭಾಗದಲ್ಲಿ ಬರೋದೆಲ್ಲ ಸರ್ಕಾರಿ ಲ್ಯಾಂಡ್ಗಳು. 400 ಎಕರೆಯನ್ನು ಸರ್ಕಾರಿ ಲ್ಯಾಂಡ್ ಇದೆ, ಅದೆಲ್ಲ ಇಂಡಸ್ಟ್ರಿಯಲ್ ಸಬರ್ಗೆ ಅಕ್ವೈರ್ ಆಗಿದೆ, ಡೆವಲಪ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಈ ಪ್ರದೇಶ ಮುಂದಿನ ದಿನಗಳಲ್ಲಿ ತುಂಬ ಅಪ್ರಿಷಿಯೇಷನ್ ಆಗುತ್ತೆ. ದರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಸೊ ಉಳಿದಂತೆ ಜಾಗ ತುಂಬಾ ಚೆನ್ನಾಗಿದೆ. ಮೈಸೂರು ತಾಲೂಕು, ಮೈಸೂರು ರಿಂಗ್ ರೋಡಿಂದ ಕೇವಲ ಜಸ್ಟ್ 12 ಕಿಲೋಮೀಟರ್, 10 to 12 ಕಿಲೋಮೀಟರ್. ಬಸ್ ಸ್ಟ್ಯಾಂಡ್, KSRT ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನಿಂದ 20 ಕಿಲೋಮೀಟ್ರ್ ಆಗುತ್ತೆ. ಸೊ ಆ್ಯಕ್ಸಸ್ ತುಂಬ ಚೆನ್ನಾಗಿದೆ. ಟಾರ್ ರೋಡ್ ಪಾಯಿಂಟು, 100 ಮೀಟ್ರ್ ಮಾತ್ರ ಕೆನಲ್ ರೋಡು, ಕಾರು ಬರುತ್ತೆ ಈಸಿಯಾಗಿ. ಇಲ್ಲಿ ಯಾವಾಗಲೂ ಕೂಡ ನೀರು ಹೋಗ್ತಾ ಇರ್ತದೆ. ಇದನ್ನೇ ನೀರನ್ನ ಯೂಸ್ ಮಾಡ್ಕೋಬೋದು ಫಾರ್ ಓನ್ಲಿ ಅಗ್ರಿಕಲ್ಚರ್ ಪರ್ಪೋಸ್. ಜೊತೆಗೆ ಇಲ್ಲೂ ಕೂಡ ಬೋರ್ವೆಲ್ ಇದೆ. ಈ ಸುತ್ತ ಎಲ್ಲ ಡಿಪೆಂಡಿಂಗ್ ಆನ್ ಬೋರ್ವೆಲ್ಲು. ಚೆನ್ನಾಗಿದೆ. ಸಾಯಿಲ್ ತುಂಬ ಚೆನ್ನಾಗಿರೋದ್ರಿಂದ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡೋದಕ್ಕೆ ತುಂಬ ಸೂಕ್ತವಾದ ಮಣ್ಣಿದು. ಮತ್ತು ಮೈಸೂರು ಹತ್ರ ಇರೋದ್ರಿಂದ ಇಲ್ಲೊಂದು ಸುತ್ತ ಫೆನ್ಸಿಂಗ್ ಮಾಡಿಕೊಂಡು ಒಂದು ಮನೆ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡಿರ್ಬೋದು. ಸೆಕ್ಯೂರ್ ಆಗಿದೆ. ಪಕ್ಕದಲ್ಲಿ ವಿಲೇಜ್ ಇದೆ, ತೊಂದರೆ ಏನಿಲ್ಲ. ಇಲ್ಲಿ ಯಾವುದೇ ಥರದ ಕಾಡು ಪ್ರಾಣಿಗಳಾಗಲಿ ಯಾವುದೂ ಕೂಡ ಬರೋದಿಲ್ಲ. ಇಟ್ ಈಸ್ ವೆರಿ ನಿಯರ್ ಟು ಮೈಸೂರು, ಜಸ್ಟ್ 20 ಕಿಲೋಮೀಟರ್ ಫ್ರಮ್ ದ ಬಸ್ ಸ್ಟ್ಯಾಂಡ್ ಆ್ಯಂಡ್ ರೈಲ್ವೆ ಸ್ಟೇಷನ್. ಮತ್ತು ರಿಂಗ್ ರೋಡಿಂದ ಕೇವಲ 10 to 12 ಕಿಲೋಮೀಟ್ರ್. ಚೆನ್ನಾಗಿದೆ. ಕಾಲ್ ಮಾಡ್ಬೋದು ನೀವು.
ಆಸಕ್ತಿ ಉಳ್ಳವರು ನಾನು ಉಡುಪ 9901323456 ಮತ್ತು ಇದ್ರ ಜೊತೆಯಲ್ಲಿ ಲ್ಯಾಂಡ್ ತೆಗೆದುಕೊಳ್ಳೋರು ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಕಾಫಿ ಎಸ್ಟೇಟ್ ಆಗಿರ್ಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು, ಕಮರ್ಷಿಯಲ್ ಪ್ರಾಪರ್ಟಿ ಆಗಿರ್ಬೋದು, ಯಾವುದೇ ಥರದ ಪ್ರಾಪರ್ಟಿಗಳನ್ನು ನೀವು ಥ್ರೂ ಪ್ರಾಪರ್ಟೀಸ್ ಕರ್ನಾಟಕ ಮುಖಾಂತರ ವ್ಯವಹಾರ ಮಾಡ್ಬೋದು. ಇದು ಆಕ್ಸೆಸ್ ಲ್ಯಾಂಡ್ ಆಕ್ಸೆಸ್ ಇದೇ ಟಾರ್ ರೋಡು, ಬಸ್ ರೂಟು. ಇಲ್ಲಿಂದ ಜಸ್ಟ್ 100 ಮೀಟರ್ಸ್. ಹೀಗೂ ರೋಡ್ ಹೋಗುತ್ತೆ, ಹೀಗೂ ರೋಡ್ ಹೋಗುತ್ತೆ, ಹೀಗೂ ರೋಡ್ ಹೋಗುತ್ತೆ, ಹೀಗೂ ರೋಡ್ ಹೋಗುತ್ತೆ. ಸಣ್ಣ ಸರ್ಕಲ್ ಥರ ಇದು, ಸಣ್ಣ ಜಂಕ್ಷನ್ ಇದು. ಚೆನ್ನಾಗಿದೆ ಬಸ್ ರೂಟು. ಅಲ್ಲಿ ಮುಂದೆ ಕೆಂಪು ಕಾಣ್ತಾ ಉಂಟಲ್ಲ, ಅದೇ 2 ಎಕರೆ 7 ಗುಂಟೆ ಜಾಗ. ಥ್ಯಾಂಕ್ ಯು.